ಅವನು ಸ್ವಲ್ಪ ಕಾಯ್ಬೇಕು ಮರ ಚಿಗವ್ ನೆನಪಾದ್ರೆ ಇಳಿದು ಹೋಗ್ಬಿಡ್ತಾನ ಅವ. ರಕ್ತದಿಂದ ಪತ್ರ ಬರೆದಿರುವೆ ಗೆಳತಿ ಬನ್ನ ಅನ್ನಬೇಡ. ರಕ್ತದಿಂದ ಪತ್ರ ಬರೆದಿರುವೆ ಗೆಳತಿ ಬನ್ನ ಅನ್ನಬೇಡ. ನಮ್ಮ ಹುಣಸಿಗೆ ಓಣ್ಯಾಗ ನಾನು ನಿನ್ನ ಮನಸಾರೆ ಲವ್ ಮಾಡಿದಿರುವೆ ಗೆಳತಿ ಅನ್ನ ಅನ್ನಬೇಡ ಅನ್ನ ಅನ್ನಬೇಡ ಅಂತ ಹೇಳ್ತಾ ಈಗ ನಮ್ಮ ಗೋಡಂಬಿ ಕಾಕ ಅವರ ಒಂದು ಅದ್ಭುತವಾದ ನಿಜವಾಗಿರಿ ಈ ವಯಸ್ಸಿನ ಕಾಕ ಬ್ಯಾಂಕ್ ನೀ ಎಲ್ಲ ನನ್ನ ಹುಣಸಿಗೆ ಗ್ರಾಮದ ಕಲಾಬಂಧುಗಳೇ, ಇವತ್ತ ಈ ಮುದುಕಿಗೆ ವಯಸ್ಸ 58. ಆದ್ರೆ ಈ ಎದಕಿನ ನಿಂದ್ರಕ ಕಾರಣಕರ್ತರು ಯಾರು ಅಂದ್ರೆ ಎಲ್ಲ ನನ್ನ ಅಭಿಮಾನಿ ಬಂಧುಗಳು. ಅಭಿಮಾನಿ ಬಂಧುಗಳೇ, ಕಲಾವಿದನಿಗೆ ಕೊಡಬೇಕಾದ ಒಂದು ಪ್ರೋತ್ಸಾಹ ಈ ಮುದುಕಿಗೆ ಕೊಟ್ಟಿರಿ. ಕೇವಲ ಇದೇ 3 ವರ್ಷಗಳ ಹಿಂದೆ ಒಂದು ಕಟ್ಟಿನ ಕುಂದಿರ್ಬೇಕಾದ್ರೆ ನಮ್ಮನ್ನ ಹೊರಗೆ ತಪ್ಪಿದ್ದು ಐತಿ. ಅದೇ ಮುದುಕನ್ನ ಇವತ್ತು ವೇದಿಕೆ ಮ್ಯಾಗ ಕರೆದು ಒಂದು ಸನ್ಮಾನ ಮಾಡಿ ಆ ಮುದುಕ ಬಂದು ಕೂಡ ಏನು ಕೂಗು ಹೊಡೆದ್ರಲ್ಲ, ಅದೇ ಒಂದು ನೀವು ನನಗೆ ಕೊಡ್ತಕ್ಕಂಥ ಅಭಿಮಾನ. ದೊಡ್ಡ ದೊಡ್ಡ ಗಾಯಕರು ಬಂದಾರ, ಮೈಲಾರಣ್ಣ ಮತ್ತು ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅಕ್ಕ, ಅವ್ರನ್ನ ನೋಡಕ್ಕೆ ನಾ ಬಂದೀನಿ. ನೀವು ನನಗ ಕೂಗು ಹೊಡಿತೀರ. ಅದಕ್ಕೆ ಇದೇ ಒಂದು ನಿಮ್ಮ ಅಭಿಮಾನ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ನಿಮ್ಮ ಗೋಡಂಬಿ ಕಾಕ ಇದ್ದೇ ಇರ್ತಾನ. ಎಂದು ನೀವು ಕೈ ಬಿಡ್ತೀರಿ ಅವತ್ತೇ ಆ ಕಲಾವಿದನ ಆಯುಷ್ಯ ಮುಗಿದು ಹೋಗ್ತದೆ. ಅದಕ್ಕೆ ತಿಳ್ಕೊಂಡು ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ಕರೆದು ಗೋಡಂಬಿ ಕಾಕನ ಹಾಕೋಬೇಕತ್ತ ನಮ್ಮ ನಾಗರಾಜ್ ಸರು ಮತ್ತು ಈ ವೇದಿಕೆಯ ಅಧ್ಯಕ್ಷರಾದಂಥ ಪೊಲೀಸ್ ಪಾಟೀಲರು, ಈ ಕಾಕ ನೀವು ವೇದಿಕೆ ಮ್ಯಾಗ ನೀ ಬರಬೇಕು, ನಿಂದು ಒಂದು ಹಾಕೋತೀವತ್ತಂದ್ರು. ಇದು ಒಂದು ನನ್ನ ದೈವ. ಯಾಕಪ್ಪ ಅಂದ್ರೆ ಮಹಿಳೆಯರನ್ನು ಗೊತ್ತದ, ಪುಗ್ಸೆಟ್ಟೇನ ಕೆಲವೊಂದು ವೇದಿಕೆಗೆ ಹೋದ್ರು ವೇದಿಕೆ ಮ್ಯಾಗ ಹತ್ತಿಸ್ಕೊಟ್ಟಿಲ್ಲ. ಇವತ್ತು ನಿಮ್ಮ ಗ್ರಾಮದಾಗ ಕರೆದು ಒಂದು ಸನ್ಮಾನ ಮಾಡಿದ್ರಲ್ಲ, ಅದೇ ಒಂದು ನೀವು ನನಗೆ ದೊಡ್ಡ ಉಪಕಾರ ಮಾಡ್ದಂಗೆ. ಅದಕ್ಕೆ ನೀವೆಲ್ಲರೂ ಒಪ್ಪಿದ್ರೆ ಒಂದೇ ಒಂದು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನದ ಒಂದು ಕಸ್ತೂರಿ ನಿವಾಸ್ ಆಡಿಸಿ ನೋಡು ಬಿಡಿಸಿ ನೋಡು ಒಂದೇ ಒಂದು ಸಾಂಗ್ ಹಾಡ್ತೀನಿ, ಅದು ನೀವು ಅಪ್ನಿ ಕೊಟ್ರೆ. ಅಣ್ಣ ಟ್ರ್ಯಾಕ್ ತೆಗಿರಿ. ಹಲೋ, ಓಕೆ, ನಮ್ಮ ಕಾಕ ಟ್ರ್ಯಾಕ್ ರೆಡಿ ಮಾಡ್ಕೊತಾನ. ಅದಕ್ಕಿಂತ ಮೊದಲು ನಾವೊಂದು ಆಡ್ಲಿ ಅಣ್ಣ. ಎಲ್ಲಿಟ್ಟ ಬ್ಯಾಡ ಅಣ್ಣ.